ನಿಮ್ಗೆ ಆರ್ಗನ್ ಕ್ಲಾಕ್ ಅಲ್ಲಿ ಗೊತ್ತಾಯ್ತಲ್ವಾ, ಬೆಳಿಗ್ಗೆ ಯಾಕೆ ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ನಿಮ್ ಡೈಜೆಷನ್ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ಸ್ಪ್ಲೀನ್ ಅಂಡ್ ಸ್ಟಮಕ್, ಇದು ಅರ್ಥ ಎಲಿಮೆಂಟ್ ಡೈಜೆಷನ್. 11ರಿಂದ 3 ಗಂಟೆ ತನಕ ಹಾರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್. ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ನೀವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಇರ್ತಿರೋ ನಿಮ್ಮ ಡೈಜೆಷನ್ ಮತ್ತೆ ನಿಮ್ಮ ಹಾರ್ಟ್ ಎರಡು ಚೆನ್ನಾಗಿರುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಡೈಜೆಷನ್ ಸಿಸ್ಟಮ್, 11 ಗಂಟೆಯಿಂದ 3 ಗಂಟೆ ತನಕ ಸರ್ಕ್ಯುಲೇಷನ್ ಸಿಸ್ಟಮ್. ನೀವು ಬೇಕಾದ್ರೆ ಒಂದು 10 ಜನ, ಇನ್ನೊಂದು 10 ಜನ ಏನಾದ್ರು ನೀವು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ರೆ ಕ್ರಾನಿಕ್ ಪೇಷಂಟ್ಸ್, ಅದರಲ್ಲಿ 8 ಜನದ ಪ್ರಾಬ್ಲಮ್ ಎಲ್ಲಿರುತ್ತೆ ಅಂದ್ರೆ ಇವೆರಡರಲ್ಲಿ ಇರುತ್ತೆ. ಒಂದು ಡೈಜೆಷನ್, ಇಲ್ಲಾಂದ್ರೆ ಒಂದು ಸರ್ಕ್ಯುಲೇಷನ್. ಡೈಜೆಷನ್ ಅಲ್ಲಿ ಏನ್ ಪ್ರಾಬ್ಲಮ್? ಎಸಿಡಿಟಿ, ಗ್ಯಾಸ್ಟ್ರೈಟಿಸ್, ಅದು ಇದು ಡಯಾಬಿಟಿಸ್ ತನಕ ಹೇಳ್ತಾರೆ. ಸರ್ಕ್ಯುಲೇಷನ್ ಅಲ್ಲಿ ಸೊ ಅಲ್ಲಿ ಇಲ್ಲಿ ಕೈ ನೋವು, ಕಾಲು ನೋವು, ಜಾಯಿಂಟ್ ಪೇನು, ಥೈರಾಯ್ಡ್, ಏರ್ ಫಾಲು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್, ಹಾರ್ಟ್ ಇದ್ರ ತನಕ ಹೇಳ್ತಾರೆ, ಹಾರ್ಟ್ ಬ್ಲಾಕೇಜ್ ತನಕ. ಇವೆರಡು ಎದಕ್ಕಾಗುತ್ತೆ ಅವರಿಗೆ ಅಂತಂದ್ರೆ ಮಾರ್ನಿಂಗ್ 7ರಿಂದ 11 ಡೈಜೆಷನ್ ಸಿಸ್ಟಮ್, 11ರಿಂದ 3 ಗಂಟೆ ತನಕ ಸರ್ಕ್ಯುಲೇಷನ್ ಸಿಸ್ಟಮ್. ಅವೆರಡು ಟೈಮ್ ಅಲ್ಲಿ ಕುತ್ಕೊಂಡಿರ್ತಾರೆ, ಆಕ್ಟಿವಿಟಿ ಇರಲ್ಲ. ಕುತ್ಕೊಂಡಿರ್ತಾರೆ ಅಂದ್ರೆ ಫಿಸಿಕಲಿ ಅಲ್ಲ, ಇವನ್ ಮೆಂಟಲಿ. ಇದನ್ನು ಬಾಡಿನಿಂದ ಮೂವ್ ಮಾಡೋದಲ್ಲ, ಮೈಂಡ್ ಮೂವ್ ಮಾಡ್ಬೇಕು. ಎರಡರಲ್ಲಿ ಯಾಂಗ್ ಇರ್ಬೇಕು. ಆ ಯಾಂಗ್ ಇದ್ದಾಗ ನಿಮ್ಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ. ಕ್ಲಿಯರ್? ಆರ್ಗನ್ ಕ್ಲಾಕ್ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ನಿಮ್ಗೆ? ಇನ್ ಯಾಂಗ್ ಮಾರ್ನಿಂಗ್ 7ರಿಂದ ಮಧ್ಯಾಹ್ನ 3 ಗಂಟೆ ತನಕ ಯಾಂಗ್ ಅಲ್ಲಿ ಇಟ್ಕೊಳ್ಳಿ ಬಾಡಿ. ಸಂಜೆ ಮೇಲೆ ಇನ್ನಲ್ಲಿ ಇರ್ಲಿ. ಇದನ್ನ ಮೇಂಟೈನ್ ಮಾಡಿದ್ರೆ ದಿಸ್ ಈಸ್ ಮೆಡಿಸಿನ್ ಫಾರ್ ಯು. ಯಾರಾದ್ರೂ ತುಂಬಾ ಜನ ಲೈಫ್ ಸ್ಟೈಲು, ಫುಡ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದನ್ನ ಫಾಲೋ ಅಪ್ ಮಾಡಿ. ಓವರ್ ದ ಪೀರಿಯಡ್ ಆಫ್ 6 months ಇಂದ 1 year ಒಳಗಡೆ ನಿಮ್ಮ ಆರೋಗ್ಯ ಎಕ್ಸ್ಪೋನೆನ್ಷಿಯಲ್ ಆಗಿ ಇಂಪ್ರೂವ್ ಆಗುತ್ತೆ. ದಟ್ ಈಸ್ ಇನ್ ಅಂಡ್ ಯಾಂಗ್. ಸೊ ಇನ್ ನಿಮ್ಗೆ ನ್ಯೂಟ್ರಿಷನ್ ಕ್ರಿಯೇಟ್ ಮಾಡುತ್ತೆ, ಪೋಷಣೆ ಕೊಡುತ್ತೆ. ಯಾಂಗ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ.